SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂದ್ರೆ ಇದು ಡ್ಯಾನ್ಸ್ ವಿಚಾರಕ್ಕೆ ಇದೆಲ್ಲ ಪಕ್ಕಕ್ಕೆ ಆದ್ರು ಓಕೆ ಫೈನಲಿ ಎಲ್ಲ ಶೂಟ್ ಎಲ್ಲ ಆದಾಗ ಸುಮ್ಮನೆ ಕೂತು ಇದ್ದಾಗ ಏನ್ ಡಿಸ್ಕಸ್ ಆಗ್ತಿತ್ತು ಸರ್ ನಿಮ್ಮ ಅವ್ರ ನಡುವೆ? ಏನಿಲ್ಲ ಸರ್, ಜನರಲ್ ಆಗಿ ಕೇಳ್ತಾರೆ ಅಂದ್ರೆ ಈಗ ನಾನು ಹೋದಾಗ ಜನರಲ್ ಆಗಿ ಕೇಳ್ತಾರೆ ಏನ್ ಮಾಡ್ತಿದ್ಯಾ, ಏನ್ ನಡೀತಿದ್ಯಾ, ಯಾವ ಸಿನಿಮಾ ಆಗ್ತಿದೆ, ಎಲ್ಲ ಓಕೆನಾ ಆತರ. ಅಂದ್ರೆ ಜನರಲ್ ಆಗಿ ಕೇಳ್ತಾರೆ ಎಲ್ಲ ನಿನ್ಗೆ ಓಕೆನಾ, ಏನಾರು ಏನೇ ಹೆಲ್ಪ್ ಬೇಕಾ, ಆತರ ಜನರಲ್ ಆಗಿ ಕೇಳ್ತಿರ್ತಾರೆ. ನಾವು ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ. ಅದ್ ಬಿಟ್ರೆ ಇನ್ನೇನ್ ಡಿಸ್ಕಷನ್ ಏನಾದ್ರು, ಅದ್ ಬಿಟ್ರೆ ಸಾಂಗ್ ಬಗ್ಗೆ ಏನಾದ್ರು ಮಾತಾಡ್ತೀವಿ. ಸಾಂಗ್ ಹೆಂಗ್ ಬರುತ್ತೆ ಏನು ಅದೆಲ್ಲ ಒಂದಷ್ಟು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಂದ್ರೆ ರಾಬರ್ಟ್ ಇಂದ ನಿಮ್ದು ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು. ಅಂದ್ರೆ ಒಬ್ಬ ಅಭಿಮಾನಿಯಾಗಿ ಅವ್ರ ಜೊತೆನೆ ಕೆಲಸ ಮಾಡುವಂಥದ್ದು ತುಂಬಾ ಖುಷಿ ಕೊಡುತ್ತೆ. ಆ ಜರ್ನಿ ಸ್ಟಾರ್ಟ್ ಆಗ್ಬೇಕಂದ್ರೆ ಹಿಂದೆ ಅದು ಒಂದಿಷ್ಟು ನಿಮ್ದೆ ಎಫರ್ಟ್ ಇರ್ತವೆ, ಬಟ್ ಅದನ್ನ ಒಂದಿಷ್ಟು ಕಾಣಿಸಲ್ಲ ಬಟ್ ನೋಡೋರಿಗೆಲ್ಲ. ಬಟ್ ಅದ್ ಅವ್ರಿಗೆ ನಿಮ್ಗೆ ದರ್ಶನ್ ಸರ್ಗೆ ಓಕೆ ಸಂತು ಮಾಸ್ಟರ್ ಒಬ್ರು ಇದ್ದಾರೆ ನನ್ನ ಸಿನಿಮಾದಲ್ಲಿ ಅವ್ರು ಮಾಡ್ತಾರೆ ಅನ್ನೋದು ಅವ್ರ ಕಣ್ಣಿಗೆ ಹೇಗ್ ಬಿದ್ರಿ ಅಂತ ನೀವು ಹೇಳಿದ್ರೆ? ಅಂದ್ರೆ ಈ ತರುಣ್ ಸರ್ ನನ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ. ಅದಕ್ಕಿಂತ ಮುಂಚೆ ನಾನು ಡಿ ಬಾಸ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ, ಡ್ಯಾನ್ಸರ್ ಆಗಿ ಒಂದಷ್ಟು ಸಿನಿಮಾ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ದೀನಿ, ಒಂದ್ 2-3 ಸಿನಿಮಾ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಇದು ನಮ್ಮ ಮುರಳಿ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಅವಾಗ ಯಾವಾಗ್ಲೂ ನನಗೆ ಮುರಳಿ ಸಂತು ಅಂತ ಕರೆಯೋರು. ಅಂದ್ರೆ ನನ್ನ ಹೆಸರು ಹಂಗಿರೋದು, ಮುರಳಿ ಮಾಸ್ಟರ್ ಜೊತೆ ಇದ್ದು ಮುರಳಿ ಸಂತು ಅಂತ. ಸೊ ಹಂಗಾಗಿ ರಾಬರ್ಟ್ ಸಿನಿಮಾಗೆ ನಾವು ಇಲ್ಲಿಂದ ಚೆನ್ನೈಗೆ ಹೋಗ್ತೀವಿ. ಸೊ ಹೋಗ್ಬೇಕಾದ್ರೆ ತರುಣ್ ಸರ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಂದ್ರೆ ಹೇಳ್ತಾರೆ ಮುರಳಿ ಸಂತು ಮಾಸ್ಟರ್ ಬರ್ತಿದ್ದಾರೆ ಅಂತ. ಅವ್ರೇನ್ ಅನ್ಕೊಂಡಿರ್ತಾರೆ, ಓ ಮುರಳಿ ಮಾಸ್ಟರ್ ಬರ್ತಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಸೊ ಅವ್ರ ಮೈಂಡ್ ಸೆಟ್ ಅಲ್ಲಿ ಅದಿರುತ್ತೆ. ಒಂದ್ಸಲ ಸ್ಪಾಟ್ ಹೋಗಕ್ ಮುಂಚೆ ಇನ್ನೊಂದ್ಸಲ ಫೋನ್ ಮಾಡ್ತಾರೆ, ಮಾಸ್ಟರ್ ಬಂದಿಲ್ವಾ ಅಂತ. ಇಲ್ಲ ಬರ್ತಿದ್ದಾರೆ ನಮ್ ಜೊತೆನೆ, ಸಂತು ಬಂದಿದ್ದಾನೆ ಅಂತ. ಸಂತುನಾ? ಇಲ್ಲ ಮುರಳಿ ಮಾಸ್ಟರ್ ಅಂದ್ರಲ್ಲ ನೀವು. ಇಲ್ಲ ಮುರಳಿ ಸಂತು ಅಂತ ಹೇಳಿದ್ದು, ಮುರಳಿ ಮಾಸ್ಟರ್ ಜೊತೆ ಇದ್ರಲ್ಲ ಅಸಿಸ್ಟೆಂಟ್ ಆಗಿ, ಸಂತು ಅವ್ನ್ ಮಾಡ್ತಾರದು. ಅವಾಗ ಓ ಹೌದಾ ಅಂತ ಅವಾಗ ಅವ್ರಿಗೆ ಕ್ಲಾಶ್ ಆಯ್ತು. ಸೊ ಹಂಗೆ ಆಮೇಲೆ ಹೋಗಿ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ಸಾಗ ಚೆನ್ನಾಗಿ ಮಾತಾಡಿದ್ರು. ಆಲ್ ದಿ ಬೆಸ್ಟ್ ಅಂತ ಹೇಳಿ, ಇಲ್ಲ ಬಸ್ ನಿಮ್ ಜೊತೆ ಮಾಡ್ತಾ ಇದೀನಿ ಸಾಂಗ್, ಮಾಡ್ಸಿನ ನಿಮ್ಗೆ ಏನ್ ಬೇಕು ಹೇಳೋ, ನೀ ಹೆಲ್ಪ್ ಬೇಕು ಹೇಳೋ ಅಂತ. ಸೊ ಅಲ್ಲಿ ನನ್ಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತರುಣ್ ಸರ್ ಒಂದು ಅವಕಾಶ ಕೊಟ್ರು. ಆ ಸಾಂಗ್ ಒಂದು ನನ್ಗೆ ಮೈನ್ ಇತ್ತು. ಸೊ ಅಲ್ಲೂ ಅಷ್ಟೇನೆ ಒಂದ್ ಸಾಂಗ್ ಅಂತ ನನಗೆ ಇದ್ದಿದ್ದು, ಅಲ್ಲಿ 2 ಸಾಂಗ್ ಕೊಟ್ರು ನನಗೆ. ಫಸ್ಟ್ ಒಂದ್ ಸಾಂಗ್ ನೋಡಿ ಚೆನ್ನಾಗಿ ಮಾಡಿದಾನೆ ಹುಡುಗ, ಒಂದು ಎನರ್ಜಿ ಇದೆ ಇವನ ಹತ್ರ, ಇನ್ನೊಂದ್ ಸಾಂಗು ಮಾಡ್ಸೋಣ ಅಂತೇಳಿ ಆಮೇಲೆ ಜೈ ಶ್ರೀರಾಮ್ ಸಾಂಗ್ ಕೊಟ್ಟಿದ್ದು. ಸೊ ಅಲ್ಲೂ ನಾನು ಪ್ರೂವ್ ಮಾಡ್ಕೊಂಡೆ. ಅದಾದ ನಂತರ ಕ್ರಾಂತಿಯಲ್ಲಿ ಕರೆದೆ, ನಾನು ಡಿ ಬಾಸ್ ನ ಸುಮ್ನೆ ಎಲ್ಲೋ ಮೀಟ್ ಮಾಡಕ್ ಹೋದಾಗ ಬಾಸ್ ಕರೆದೆ, ಕ್ರಾಂತಿಯಲ್ಲಿ ಒಂದ್ ಸಾಂಗ್ ಮಾಡು ಅಂತೇಳಿ ಡೈರೆಕ್ಟರ್ ಹೇಳಿ ಕ್ರಾಂತಿಯಲ್ಲಿ ಒಂದ್ ಸಾಂಗ್ ಮಾಡ್ಸಿದ್ರು. ಕಾಟೇರದಲ್ಲಿ ಒಂದು ಮಿಸ್ ಆಯ್ತು ನನ್ನ, ಅಂದ್ರೆ ಡೇಟ್ ಸ್ವಲ್ಪ ಅದಿದು ಅಂತ ಹೇಳಿ ನಾವು ಸ್ವಲ್ಪ ಮಾಡಕ್ಕಾಗಿಲ್ಲ. ಅದ್ರಲ್ಲೂ ಒಂದ್ ಸಾಂಗ್ ಇತ್ತು, ಅದನ್ನು ನಾವು ಲೊಕೇಶನ್ ಎಲ್ಲ ಹೋಗಿ ನೋಡ್ಕೊಂಡ್ ಬಂದು ಎಲ್ಲ ಫೈನಲ್ ಆಗಿ ನಾಳೆ ಬೆಳಿಗ್ಗೆ ಹೋಗಿ ಶೂಟಿಂಗಿಗೆ ಅಲ್ಲಿ ನಿಂತಿದೀವಿ ಲೊಕೇಶನ್ ಅಲ್ಲಿ. ಫುಲ್ ಜೋರ್ ಮಳೆ, ಸೊ ಮಾಡಕ್ಕಾಗಿಲ್ಲ, ಎಲ್ಲ ವಾಪಸ್ ಬಂದ್ಬಿಟ್ಟು. ನೆಕ್ಸ್ಟ್ ಡೇಟ್ ಹೇಳಿದಾಗ ನಾನು ಇಲ್ಲಿರ್ಲಿಲ್ಲ, ಇಂಡಿಯಾದಲ್ಲಿ ಇರ್ಲಿಲ್ಲ. ಸೊ ಹಂಗಾಗಿ ಅದೊಂದು ಮಿಸ್ ಆಯ್ತು. ಅದ್ ಬಿಟ್ರೆ ಇನ್ನು ಎಲ್ಲ ಸಾಂಗ್ನು ಅವ್ರದ್ದು ರಾಬರ್ಟ್ ಇಂದ ಏನೇನಿದೆ ಎಲ್ಲ ಸಾಂಗ್ ಮಾಡ್ಕೊಂಡ್ಬಂದ್ವಿ. ಇಷ್ಟಕ್ಕೂ ಸಪೋರ್ಟ್ ಮಾಡ್ತಾರೆ. ಇವಾಗ ನಿನ್ನ ಹತ್ರ ಟ್ಯಾಲೆಂಟ್ ಇದೆ ಅಂತಂದ್ರೆ ಹೌದು ಕೊಡು, ಅವ್ನಿಗೆ ಟ್ಯಾಲೆಂಟ್ ಇದೆ, ಅವನೊಂದ್ ಸಾಂಗ್ ಮಾಡಿ. ಈಗ ಅವ್ರದ್ದು ಯಾವ್ದೇ ಸಿನಿಮಾ ಬಂದ್ರು ನಮ್ಗೊಂದ್ ಸಾಂಗ್ ಅಂತ ಒಂದು ಫಿಕ್ಸ್ ಆಗಿರುತ್ತಲ್ಲ. ಸೊ ಹಂಗೆ ಇದ್ರಲ್ಲಿ ಏನೋ ಗೊತ್ತಿಲ್ಲ, ನನ್ ಲಕ್ ಇರ್ಬೋದೇನೋ, ಇದ್ರಲ್ಲಿ ಒಂದ್ ಸಾಂಗ್ ಅಂತ ಇದ್ದಿದ್ದು ಎಲ್ಲ ಸಾಂಗು ನಾನೇ ಮಾಡಿದೆ. ಸೊ ಅದು ಗಾಡ್ ಗ್ರೇಸ್, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಖುಷಿ ಆಗುತ್ತೆ ಸರ್ ಅವ್ರ ಜೊತೆ ಕೆಲಸ ಮಾಡೋದು. ಏನೋ ಒಂಥರ ಬೇರೆಯವರು ಬೇರೆ ಬೇರೆ ತರ ಹೇಳ್ತಾರೆ, ನಾನೆಲ್ಲೂ ಆ ತರ ಎಲ್ಲೂ ನಾನು ನೋಡಿಲ್ಲ. ತುಂಬಾ ಕೂಲ್ ಆಗಿರ್ತಾರೆ ಸೆಟ್ ಅಲ್ಲಿ. ನಮ್ ಕೆಲ್ಸ ಏನಿರುತ್ತೋ ನಾವು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇನೆ. ಅವ್ರು ಬರ್ತಾರೆ, ಬಂದಾಗ ಏನ್ ಸ್ಟೆಪ್ಸ್ ಏನಿರ್ಬೋದು ಅದೆಲ್ಲ ಡಿಸ್ಕಸ್ ಮಾಡಿದಾಗ ಬರ್ತಾರೆ, ಮಾಡ್ತಾರೆ, ಅಷ್ಟೇ ಕೂಲ್ ಆಗಿರುತ್ತೆ. ಅಂದ್ರೆ ಕಾಟೇರದಲ್ಲಿ ಮಿಸ್ ಆಯ್ತು ಚಾನ್ಸ್ ಅಂತ ಹೇಳಿದ್ರೆ, ಬಟ್ ಇದು ಇಲ್ಲಿ ಡೆವಿಲ್ ಅಲ್ಲಿ ಅದೆಲ್ಲ ಫುಲ್ಫಿಲ್ ಆಯ್ತು ಅಂತ ಅನ್ಸುತ್ತೆ? ಖಂಡಿತ ಫುಲ್ಫಿಲ್ ಆಯ್ತು ಸರ್. ಅಲ್ಲಿ ಏನ್ ಮಿಸ್ ಮಾಡ್ಕೊಂಡಿದ್ನ ಇಲ್ಲ, ಅಷ್ಟನ್ನು ನಾನು ಫುಲ್ಫಿಲ್ ಮಾಡಿದ್ದೀನಿ. ಯಾಕಂದ್ರೆ ಮಿಸ್ ಆಗುತ್ತೆ ಅಂದಾಗ ನಮಗೂ ಬೇಜಾರಾಗುತ್ತೆ. ಯಾಕಂದ್ರೆ ಒಂದ್ ಸಾಂಗ್ ಮಿಸ್ ಆಗ್ಬಿಟ್ರೆ ನಮ್ಗೆ ಹೇಳಕ್ ಬರಲ್ಲ ಯಾವಾಗ ಯಾವ ಸಾಂಗ್ ಹಿಟ್ ಆಗುತ್ತೆ, ಯಾವ ಸಾಂಗ್ ಟಾಪ್ ಆಗುತ್ತೆ. ಸೊ ಹಂಗಾಗಿ ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನನ್ನ ಮೈಂಡ್ ಅಲ್ಲಿ ಇರುತ್ತೆ ಎನಿ ಟೈಮ್. ಅವತ್ತು ಆ ಸಿಚುವೇಶನ್ ಹಂಗಿರ್ಲಿಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.